ಇಂದಿನ ವಿಡಿಯೋ ಸೂರ್ಯನ ಕುಟುಂಬದ ಕುರಿತಾಗಿದೆ. ಈ ವಿಡಿಯೋದಲ್ಲಿ ನಾವು ಸೂರ್ಯನ ಹೆಂಡತಿಯರು, ಮಕ್ಕಳು ಮತ್ತು ಸೂರ್ಯನ ಜೀವನದ ಬಗ್ಗೆ ತಿಳಿಯೋಣ. ಈ ಕಥೆಯನ್ನು ಬ್ರಹ್ಮ ಪುರಾಣದ ಒಂದು ಅಧ್ಯಾಯದಿಂದ ತೆಗೆದುಕೊಳ್ಳಲಾಗಿದೆ. ಇದರಲ್ಲಿ ಋಷಿ ರೋಮಹರ್ಷನು ನೈಮಿಷಾರಣ್ಯ ಆಶ್ರಮದಲ್ಲಿ ಒಟ್ಟುಗೂಡಿದ್ದ ಎಲ್ಲ ಋಷಿಗಳಿಗೆ ಭಗವಾನ್ ಸೂರ್ಯ ಮತ್ತು ಅವನ ವಂಶಾವಳಿಯ ಬಗ್ಗೆ ಹೇಳುತ್ತಾನೆ. ಪುರಾಣಗಳಲ್ಲಿ ಭಗವಾನ್ ಸೂರ್ಯನನ್ನು ವಿವಾಸ್ವಾನ್ ಅಥವಾ ಆದಿತ್ಯ ಎಂದು ಕರೆಯಲಾಗುತ್ತದೆ. ಭಗವಾನ್ ಸೂರ್ಯ ದಕ್ಷನ ಮಗಳು ದೇವಿ ಅದಿತಿ ಮತ್ತು ಕಶ್ಯಪ ಋಷಿಗಳಿಗೆ ಜನಿಸಿದನು. ಸೂರ್ಯ ವಿಶ್ವಕರ್ಮನ ಮಗಳು ಸಂಜನಾಳನ್ನು ಮದುವೆಯಾದನು. ಕೆಲವು ಪುರಾಣಗಳಲ್ಲಿ ಅವಳನ್ನು ಸಂಧ್ಯಾ ಎಂದು ಉಲ್ಲೇಖಿಸಲಾಗಿದೆ. ದೇವಿ ಸಂಜನಾ ತುಂಬಾ ಸುಂದರವಾಗಿದ್ದಳು ಮತ್ತು 3 ಲೋಕಗಳಲ್ಲಿ ಅವಳನ್ನು ಸುರೇಶ್ವರಿ ಎಂದು ಪ್ರಸಿದ್ಧಳಾಗಿದ್ದಳು. ಸುರೇಶ್ವರಿ ಅಂದರೆ ಯಾರು ದೇವತೆಗಳ ದೇವತೆ. ಸಂಜನಾ ಚಂದಾದ ಮೈಬಣ್ಣ, ಸೌಂದರ್ಯ ಮತ್ತು ಯೌವನವನ್ನು ಹೊಂದಿದ್ದಳು. ಆದರೆ ಅವಳು ತನ್ನ ಪತಿ ಮಾರ್ತಂಡನ ಮೈಬಣ್ಣದಿಂದ ತೃಪ್ತಳಾಗಿರಲಿಲ್ಲ. ತನ್ನ ಮದುವೆಯ ಮೊದಲು ಸಂಜನಾ ತನ್ನ ಈ ಮಹಾನ್ ತೇಜಸ್ಸು, ಸೌಂದರ್ಯ ಮತ್ತು ಬೆರಗುಗೊಳಿಸುವ ನೋಟವನ್ನು ಪಡೆಯಲು ಕಠಿಣ ತಪಸ್ಸು ಮಾಡಿದಳು ಎಂದು ಹೇಳಲಾಗುತ್ತದೆ. ಅವಳು ತನ್ನ ಸೌಂದರ್ಯದ ಬಗ್ಗೆ ತುಂಬಾ ಹೆಮ್ಮೆ ಪಡುತ್ತಿದ್ದಳು. ಆದರೆ ಅವನ ಗಂಡನ ಮೈಬಣ್ಣದಿಂದ ಯಾವಾಗಲೂ ಅತೃಪ್ತಳಾಗಿದ್ದಳು. ವಿಪರೀತ ಶಾಖದಿಂದಾಗಿ ಸೂರ್ಯನ ಮೈಬಣ್ಣವು ಗಾಢ ಬಣ್ಣದಾಗಿತ್ತು. ಸೂರ್ಯನ ಚಕ್ರದ ಪ್ರಕಾಶದಿಂದ ಅವನ ಅಂಗಗಳು ಸುಟ್ಟು ಹೋಗಿದ್ದರಿಂದ ಸೂರ್ಯನ ಮೈಬಣ್ಣವು ಹೆಚ್ಚು ಆಕರ್ಷಕವಾಗಿರಲಿಲ್ಲ. ಭಗವಾನ್ ಸೂರ್ಯನನ್ನು ಮಾರ್ತಂಡ ಎಂದು ಕರೆಯುತ್ತಾರೆ. ದೇವಿ ಅದಿತಿಯು ಗರ್ಭಿಣಿಯಾಗಿದ್ದಾಗ ಒಮ್ಮೆ ಅರಿವಿಲ್ಲದೆ ಋಷಿ ಕಶ್ಯಪನು ತನ್ನ ಸಂತಾನ ವಾತ್ಸಲ್ಯದಿಂದ ಅವನು ಗರ್ಭದಲ್ಲಿ ಮಲಗಿದ್ದರೂ ಸತ್ತಿಲ್ಲ ಎಂದು ನಾನು ಭಾವಿಸುತ್ತೇನೆ ಎಂದು ಹೇಳಿದ್ದರು. ಸೂರ್ಯನ ಪ್ರಭೆಯು ದಿನದಿಂದ ದಿನಕ್ಕೆ ಹೆಚ್ಚಾಯಿತು. ಇದರಿಂದ ಋಷಿ ಕಶ್ಯಪನ ಮಗ ಸೂರ್ಯ ತನ್ನ ಶಾಖದಿಂದ 3 ಲೋಕಗಳನ್ನು ಹೆಚ್ಚು ಸುಟ್ಟು ಹಾಕಿದನು. ಭೂಮಿಯನ್ನು ದಹಿಸಿದವರಲ್ಲಿ ಅಗ್ರಗಣ್ಯನಾದ ಆದಿತ್ಯನು ಸಂಜನಾಳಿಂದ 3 ಮಕ್ಕಳನ್ನು ಮತ್ತು 1 ಮಗಳನ್ನು ಪಡೆದನು. ವೈವಸ್ವತ ಮನುವಿನ ಅವಧಿಯಲ್ಲಿ ಸಂಜನಾ ತನ್ನ ಮೊದಲ ಮಗನಿಗೆ ಜನ್ಮ ನೀಡಿದ್ದಳು. ಅವನನ್ನು ಶ್ರಾದ್ದದೇವ ಪ್ರಜಾಪತಿ ಎಂದು ಕರೆಯಲಾಗುತ್ತಿತ್ತು. ಶ್ರಾದ್ದ ದೇವನನ್ನು ವೈವಸ್ವತಮನು ಅಥವಾ ಸತ್ಯವ್ರತ ಎಂದು ಕರೆಯುತ್ತಾರೆ. ವೈವಸ್ವತಮನು ಹಿಂದೂ ವಿಶ್ವವಿಜ್ಞಾನದಲ್ಲಿ ಪ್ರಸ್ತುತ ಕಲ್ಪದ 14 ಮನುಗಳಲ್ಲಿ 7ನೇ ಮನು. ವೈವಸ್ವತಮನು ಈ ಮನ್ವಂತರ ಅಥವಾ ಮಾನವ ಜನಾಂಗದ ಮೂಲ ಪುರುಷನ ಪ್ರಸ್ತುತ ಮನು ಆಗಿದ್ದಾನೆ. ವೈವಸ್ವತಮನು ಪ್ರವಾಹದ ಮಹಾನ್ ವಿನಾಶದ ಮೊದಲು ದ್ರವಿಡ ರಾಜನಾಗಿದ್ದನು. ವಿಷ್ಣುವಿನ ಮೊದಲ ಅವತಾರ ಮತ್ಸ್ಯ ಅವತಾರದಿಂದ ವೈವಸ್ವತಮನುಗೆ ಪ್ರವಾಹದ ಬಗ್ಗೆ ಎಚ್ಚರಿಕೆ ನೀಡಲಾಗಿತ್ತು. ವೈವಸ್ವತಮನು ಒಂದು ದೋಣಿಯನ್ನು ನಿರ್ಮಿಸಿದನು. ಅದು ವೇದಗಳು, ಅವನ ಕುಟುಂಬ ಮತ್ತು ಸಪ್ತ ಋಷಿಗಳನ್ನು ಹೊತ್ತೊಯ್ಯಿತು. ಅವರನ್ನು ಮುಂದಿನ ಕಲ್ಪವನ್ನು ಪ್ರಾರಂಭಿಸಲು ಮತ್ಸ್ಯ ಅವತಾರ ವಿಷ್ಣುವು ಹೊತ್ತೊಯ್ದನು. ಸಂಜನಾ ವೈವಸ್ವತ ಮನುವಿಗೆ ಜನ್ಮ ನೀಡಿದ ನಂತರ ಯಮ ಮತ್ತು ಯಮುನಾ ಎಂಬ ಅವಳಿ ಮಕ್ಕಳಿಗೆ ಜನ್ಮ ನೀಡಿದಳು. ಭಗವಾನ್ ಸೂರ್ಯನ ಮಕ್ಕಳಿಗೆ ಜನ್ಮ ನೀಡಿದ ನಂತರವೂ ಸಂಜನಾ ಸೂರ್ಯನ ಶಾಖೆ ಮತ್ತು ಕಪ್ಪು ಮೈಬಣ್ಣದಿಂದ ತೃಪ್ತಳಾಗಿರಲಿಲ್ಲ ಮತ್ತು ಅವಳು ಸೂರ್ಯನ ವಿಪರೀತ ಶಾಖೆಯನ್ನು ಸಹಿಸಲು ಸಾಧ್ಯವಾಗಲಿಲ್ಲ. ಒಂದು ದಿನ ಸಂಜನಾ ಛಾಯಾ ಅಥವಾ ಸಾವರಣ ಎಂದು ಕರೆಯಲ್ಪಡುವ ತನ್ನದೇ ಆದ ನೆರಳನ್ನು ಸೃಷ್ಟಿಸಿದಳು. ಸಂಜನಾಳ ನೆರಳಿನಿಂದ ಉದ್ಭವಿಸಿದ ಆ ಛಾಯೆಯು ತನ್ನ ಅಂಗೈಗಳನ್ನು ಜೋಡಿಸಿ ಸಂಜನಾಳಿಗೆ ನಮಸ್ಕರಿಸಿ ಗೌರವದಿಂದ ನಿನಗಾಗಿ ನಾನು ಏನು ಮಾಡಲಿ ಎಂದು ಕೇಳಿದಳು. ಸಂಜನಾ ಛಾಯಾಳಿಗೆ ತನ್ನ ತಂದೆ ವಿಶ್ವಕರ್ಮರ ನಿವಾಸಕ್ಕೆ ಹೋಗುತ್ತೇನೆ ಎಂದು ಹೇಳಿದಳು ಮತ್ತು ಸಂಜನಾ ಛಾಯಾಳಿಗೆ ಸೂರ್ಯಲೋಕದಲ್ಲಿ ನಿಶ್ಚಿಂತೆಯಿಂದ ಇರಲು ಹೇಳಿದಳು ಮತ್ತು ಅವಳು ತನ್ನ ಮಕ್ಕಳನ್ನು ನೋಡಿಕೊಳ್ಳಲು ಛಾಯೆಗೆ ಹೇಳಿದಳು. ಸಂಜನಾ ಛಾಯಾಳಿಗೆ ತನ್ನ 2 ಗಂಡು ಮಕ್ಕಳನ್ನು ಮತ್ತು ಅವಳ ಮುದ್ದಾದ ಮಗಳನ್ನು ಪೋಷಿಸಲು ಹೇಳಿದಳು ಮತ್ತು ಈ ರಹಸ್ಯವನ್ನು ಸೂರ್ಯನಿಗೆ ಬಹಿರಂಗಪಡಿಸಬೇಡ ಎಂದು ಹೇಳಿದಳು. ಈ ಗುಟ್ಟನ್ನು ಕಾಪಾಡುತ್ತೀನಿ, ತನ್ನ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಛಾಯಾ ಸಂಜನಾಗೆ ಭರವಸೆ ನೀಡಿದಳು. ಈ ರೀತಿ ಛಾಯಾಳನ್ನು ಶ್ಲಾಘಿಸಿ ಅವಳ ಮಾತಿನಿಂದ ಆಶ್ವಾಸನೆ ಪಡೆದ ಸಂಜನಾ ತನ್ನ ದಯನೀಯ ಸ್ಥಿತಿಯಲ್ಲಿ ತನ್ನ ತಂದೆ ವಿಶ್ವಕರ್ಮನ ಬಳಿಗೆ ಬಂದು ಅಳುತ್ತಾ ನಿಂತಳು. ಸಂಜನಾ ತನ್ನ ತಂದೆಯನ್ನು ಸಹಾಯಕ್ಕಾಗಿ ವಿನಂತಿಸಿದಳು. ಆದರೆ ವಿಶ್ವಕರ್ಮನು ತನ್ನ ಗಂಡನ ಬಳಿಗೆ ಹಿಂತಿರುಗಿ ತನ್ನ ಕರ್ತವ್ಯವನ್ನು ಮಾಡುವಂತೆ ಹೇಳಿದನು. ತಂದೆಯಿಂದ ಯಾವುದೇ ಪರಿಹಾರ ಸಿಗದಿದ್ದಾಗ ಸಂಜನಾ ಹೆಣ್ಣು ಕುದುರೆಯ ರೂಪವನ್ನು ಪಡೆದು ತನ್ನ ಸೌಂದರ್ಯವನ್ನು ಮಾಚಿಕೊಂಡು ಉತ್ತರದ ಕುರು ರಾಜ್ಯಕ್ಕೆ ಹೋಗಿ ಹುಲ್ಲು ಮೇಯಲು ಆರಂಭಿಸಿದಳು. ಪುರಾಣದ ಕೆಲವು ಆವೃತ್ತಿಗಳಲ್ಲಿ ಅವಳು ಕಠಿಣ ತಪಸ್ಸು ಮಾಡಲು ಹೋದಳು ಎಂದು ಹೇಳಲಾಗುತ್ತದೆ.
ಇಲ್ಲಿ ಸೂರ್ಯಲೋಕದಲ್ಲಿ ಸೂರ್ಯ ಛಾಯಾಳನ್ನು ನಿಜವಾದ ಸಂಜನಾ ಎಂದು ಭಾವಿಸಿ ಎಲ್ಲಾ ವಿಷಯದಲ್ಲೂ ತನಗೆ ಸಮಾನವಾದ ಮಗನನ್ನು ಪಡೆದನು. ಛಾಯಾ ತನ್ನ ಮೊದಲ ಮಗನಿಗೆ ಸಾವರ್ಣ ಎಂದು ಹೆಸರಿನಿಂದ ಜನ್ಮ ನೀಡಿದಳು. ಅವನು ತನ್ನ ಹಿರಿಯ ಸಹೋದರ ವೈವಸ್ವತ ಮನುವಿಗೆ ಸಮಾನನಾಗಿರುವುದರಿಂದ ಅವನು ಸಹ ಸಾವರ್ಣ ಮನು ಅಥವಾ ಸಾವರ್ಣ ಪ್ರಜಾಪತಿ ಎಂದು ಹೆಸರಿನಿಂದ ಮನು ಆದನು. ಅದರ ನಂತರ ಛಾಯಾ ಶನೈಶ್ಚರ ಎಂದು ಕರೆಯಲ್ಪಡುವ ಎರಡನೇ ಮಗುವಿಗೆ ಜನ್ಮ ನೀಡಿದಳು. ಭೂಮಿಯ ಸಾಮಾನ್ಯ ಮಹಿಳೆಯಂತೆ ಇದ್ದ ಛಾಯಾ ತನ್ನ ಸ್ವಂತ ಮಕ್ಕಳನ್ನು ಹೆಚ್ಚು ಪ್ರೀತಿಸುತ್ತಿದ್ದಳು. ಸಂಜನಾಳ ಮಕ್ಕಳೊಂದಿಗೆ ಸಮಾನವಾಗಿ ನಡೆದುಕೊಳ್ಳುತ್ತಿರಲಿಲ್ಲ. ಸಂಜನಾಳ ಮೊದಲ ಮಗ ವೈವಸ್ವತಮನು ಛಾಯಾಳ ವರ್ತನೆಯನ್ನು ಗಮನಿಸಿದನು. ಆದರೆ ಅವನು ಅವಳ ಈ ದೌರ್ಬಲ್ಯವನ್ನು ಮನ್ನಿಸಿದನು. ಆದರೆ ಅವನ ಸಹೋದರ ಯಮ ಅವಳನ್ನು ಕ್ಷಮಿಸಲಿಲ್ಲ. ಯಮ ಕೋಪದಿಂದ ಮತ್ತು ಅವನ ವರ್ತನೆಯಿಂದ ಅಥವಾ ಸಂಭವಿಸಬೇಕಾದ ಅನಿವಾರ್ಯತೆಯ ಕಾರಣದಿಂದಾಗಿ ಯಮನು ಛಾಯಾಳನ್ನು ಒದೆಯುವಂತೆ ತನ್ನ ಕಾಲನ್ನು ಮೇಲಕ್ಕೆತ್ತಿದನು. ಯಮನ ಈ ವರ್ತನೆಯನ್ನು ನೋಡಿ ಯಮನ ವರ್ತನೆಯಿಂದ ದುಃಖಿತಳಾದ ಛಾಯಾ ಕೋಪದಿಂದ ಯಮನಿಗೆ ನಿನ್ನ ಈ ಪಾದ ಕೆಳಗೆ ಬೀಳಲಿ ಎಂದು ಶಾಪಿಸಿದಳು. ಛಾಯಾಳ ಶಾಪದಿಂದ ಅತ್ಯಂತ ಭಯಭೀತನಾದ ಮತ್ತು ದುಃಖಿತನಾದ ಯಮನು ಛಾಯಾಳ ಮಾತುಗಳಿಂದ ಅನುಮಾನಾಸ್ಪದವಾಗಿ ಬೆಳೆದನು. ಯಮನು ತನ್ನ ತಂದೆಯಾದ ಸೂರ್ಯನಿಗೆ ಎಲ್ಲವನ್ನು ತಿಳಿಸಿದನು. ಈ ಶಾಪವು ದೂರವಾಗಲಿ ಎಂದು ಸೂರ್ಯ ಯಮನಿಗೆ ಹೇಳಿದನು. ತಾಯಿಯು ತನ್ನ ಎಲ್ಲ ಮಕ್ಕಳೊಂದಿಗೆ ನಿಷ್ಪಕ್ಷಪಾತವಾಗಿ ಪ್ರೀತಿಯಿಂದ ಇರಬೇಕೆಂದು ಯಮನು ಸೂರ್ಯನಿಗೆ ಹೇಳುತ್ತಾನೆ. ಅವಳು ನಮ್ಮನ್ನು ಈ ಸೂರ್ಯಲೋಕದಿಂದ ಹೊರಹಾಕಲು ಬಯಸುತ್ತಾಳೆ ಮತ್ತು ಅವಳು ಏಕೈಕ ಫಲಾನುಭವಿಯಾಗಲು ಬಯಸುತ್ತಾಳೆ. ಅವಳು ನಮ್ಮನ್ನು ಸಮಾನವಾಗಿ ಪರಿಗಣಿಸುವುದಿಲ್ಲ. ಖಂಡಿತವಾಗಿ ನಾನು ಅವಳಿಗೆ ಕಾಲು ಎತ್ತಿದೆ, ಆದರೆ ಅದು ಅವಳನ್ನು ಮುಟ್ಟಲಿಲ್ಲ. ಬಹುಶಃ ನನ್ನ ಪವಾಡದ ಹುಚ್ಚುತನದಿಂದ, ಬಹುಶಃ ನನ್ನ ಅತಿಯಾದ ಆಸೆಯಿಂದ, ಬಹುಶಃ ನನ್ನ ಭ್ರಮೆಯಿಂದಾಗಿ, ಬಹುಶಃ ನೀವು ನನ್ನನ್ನು ಕ್ಷಮಿಸಲು ಬಯಸುತ್ತೀರಿ. ನಾನು ನನ್ನ ತಾಯಿಯಿಂದ ಶಾಪಗ್ರಸ್ತನಾಗಿದ್ದೇನೆ ಎಂದು ಯಮ ತನ್ನ ತಂದೆ ಸೂರ್ಯನಿಗೆ ಹೇಳುತ್ತಾನೆ ಮತ್ತು ಅವನನ್ನು ಶಾಪದಿಂದ ರಕ್ಷಿಸಲು ಸೂರ್ಯನನ್ನು ಬೇಡಿಕೊಳ್ಳುತ್ತಾನೆ. ಈ ವಿಷಯದಲ್ಲಿ ನಿಸ್ಸಂದೇಹವಾಗಿ ಒಂದು ದೊಡ್ಡ ಕಾರಣವಿದೆ ಎಂದು ಸೂರ್ಯ ಯಮನಿಗೆ ಹೇಳುತ್ತಾನೆ. ಅದರಿಂದ ಸದಾಚಾರವನ್ನು ತಿಳಿದಿರುವ ಮತ್ತು ಯಾವಾಗಲೂ ಸತ್ಯವನ್ನು ಮಾತನಾಡುವ ನಿಮ್ಮನ್ನು ಕೋಪವು ಪ್ರಚೋದಿಸಿತು. ನಿಮ್ಮ ತಾಯಿಯ ಮಾತುಗಳನ್ನು ಸುಳ್ಳು ಮಾಡುವುದು ಅಸಾಧ್ಯ. ಹುಳಗಳು ನಿಮ್ಮ ಪಾದದಿಂದ ಮಾಂಸವನ್ನು ತೆಗೆದುಕೊಳ್ಳುತ್ತವೆ ಮತ್ತು ಅದು ನೆಲಕ್ಕೆ ಬೀಳುತ್ತದೆ. ನಿಮ್ಮ ತಾಯಿಯ ಮಾತುಗಳನ್ನು ಸತ್ಯವೆಂದು ತೋರಿಸಲಾಗುತ್ತದೆ, ಆದರೆ ಶಾಪದ ಕೆಟ್ಟ ಪರಿಣಾಮಗಳನ್ನು ತಪ್ಪಿಸುವ ಮೂಲಕ ನೀವು ಉಳಿಸಲ್ಪಡುತ್ತೀರಿ ಎಂದು ಸೂರ್ಯ ಯಮನಿಗೆ ಹೇಳಿದನು. ಯಮನೊಂದಿಗೆ ಮಾತನಾಡಿದ ನಂತರ ಸೂರ್ಯ ಛಾಯಾಳ ಬಳಿಗೆ ಬಂದು ಅವಳನ್ನು ಕೇಳುತ್ತಾನೆ. ಎಲ್ಲ ಪುತ್ರರು ಒಬ್ಬರಿಗೊಬ್ಬರು ಸಮಾನರಾಗಿರುವಾಗ ಒಬ್ಬರಿಗೆ ಹೆಚ್ಚು ಪ್ರೀತಿಯನ್ನು ತೋರಿಸುವುದು ಹೇಗೆ? ಛಾಯಾ ಸುಮ್ಮನಾದಳು ಮತ್ತು ಅವಳು ಸೂರ್ಯನಿಗೆ ಸತ್ಯವನ್ನು ಹೇಳಲಿಲ್ಲ. ಛಾಯಾಳಿಂದ ಅವನ ಪ್ರಶ್ನೆಗಳಿಗೆ ಉತ್ತರ ಸಿಗದಿದ್ದಾಗ ಭಗವಾನ್ ಸೂರ್ಯ ಧ್ಯಾನ ಮಾಡಿದನು ಮತ್ತು ತನ್ನ ಯೋಗ ಶಕ್ತಿಯಿಂದ ಸತ್ಯವನ್ನು ಕಂಡುಕೊಂಡನು. ಸತ್ಯವನ್ನು ತಿಳಿದ ಭಗವಾನ್ ಸೂರ್ಯ ಆಘಾತಕ್ಕೊಳಗಾದನು ಮತ್ತು ಛಾಯಾಳನ್ನು ವಿನಾಶಕ್ಕೆ ಶಾಪಿಸಲು ಸಿದ್ಧನಾದನು. ಆದರೆ ಛಾಯಾ ಮೊದಲು ಸಂಭವಿಸಿದ ರೀತಿಯಲ್ಲಿ ಸೂರ್ಯನಿಗೆ ಸತ್ಯವನ್ನು ತಿಳಿಸಿದಳು. ಇದೆಲ್ಲವನ್ನು ಕೇಳಿದ ಸೂರ್ಯ ಕೋಪಗೊಂಡು ವಿಶ್ವಕರ್ಮನ ಬಳಿಗೆ ಹೋದನು. ಸೂರ್ಯನನ್ನು ಕಂಡ ವಿಶ್ವಕರ್ಮನು ಅವನನ್ನು ಯೋಗ್ಯವಾಗಿ ಗೌರವಿಸಿದನು. ಸೂರ್ಯನು ಕೋಪದಿಂದ ಅವನನ್ನು ಸುಡಲು ಪ್ರಾರಂಭಿಸಿದಾಗ ವಿಶ್ವಕರ್ಮನು ಅವನನ್ನು ಶಾಂತವಾಗಿ ಸಮಾಧಾನಪಡಿಸಿದರು. ನಿಮ್ಮ ಈ ಮೈಬಣ್ಣ ಆಕರ್ಷಕವಾಗಿಲ್ಲ. ಇದರಿಂದ ನನ್ನ ಮಗಳು ಸಂಜನಾ ನಿನ್ನ ಬಿಸಿಯನ್ನು ಸಹಿಸಲಾರದೆ ಹೆಣ್ಣು ಕುದುರೆಯ ರೂಪ ತಳೆದಳು. ಈಗ ಕಾಡಿನಲ್ಲಿ ಹುಲ್ಲು ಮೇಯುತ್ತಿದ್ದಾಳೆ ಎಂದು ವಿಶ್ವಕರ್ಮನು ಸೂರ್ಯನಿಗೆ ಹೇಳಿದನು. ಯೋಗ ಶಕ್ತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ಪ್ರಸ್ತುತ ನಿಮ್ಮ ಹೆಂಡತಿ ಸಂಜನಾಳನ್ನು ನೋಡುತ್ತೀರಿ ಎಂದು ವಿಶ್ವಕರ್ಮ ಸೂರ್ಯನಿಗೆ ಹೇಳುತ್ತಾನೆ. ವಿಶ್ವಕರ್ಮನು ಸೂರ್ಯನಿಗೆ ತನ್ನ ಸಲಹೆಯನ್ನು ಸೂರ್ಯ ಅನುಮೋದಿಸಿದರೆ ಅವನು ತನ್ನ ಮೈಬಣ್ಣವನ್ನು ತನಗೆ ಅನುಕೂಲಕರವಾಗಿ ತಿರುಗಿಸುತ್ತಾನೆ ಮತ್ತು ನಾನು ಅದನ್ನು ಆಕರ್ಷವಾಗಿ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಭಗವಾನ್ ಸೂರ್ಯ ಈ ಪ್ರಸ್ತಾಪಕ್ಕೆ ಒಪ್ಪಿದಾಗ ವಿಶ್ವಕರ್ಮನು ಅವನನ್ನು ಚಕ್ಕೆಯ ಮೇಲೆ ಕೂರಿಸಿದನು ಮತ್ತು ಅವನ ಮೈಬಣ್ಣವನ್ನು ಹೊಳೆಯುವಂತೆ ಮಾಡಿದನು. ಆಗ ಅವನ ರೂಪವು ಚೆನ್ನಾಗಿ ಬೆರಗುಗೊಳಿಸಿತು. ಇದು ತುಂಬಾ ಆಕರ್ಷಕವಾಗಿತ್ತು ಮತ್ತು ಸೂರ್ಯ ತುಂಬಾ ಅದ್ಭುತವಾಗಿ ಕಾಣಿಸಿಕೊಂಡನು. ಸೂರ್ಯ ತನ್ನ ಯೋಗ ಬಲದಿಂದ ಕುದುರೆಯ ರೂಪವನ್ನು ಪಡೆದು ತನ್ನ ಹೆಂಡತಿ ಸಂಜನಾಳನ್ನು ಭೇಟಿಯಾದನು. ದೇವಿ ಸಂಜನಾ ಕಾಡಿನಲ್ಲಿ ಕುದುರೆಯ ರೂಪದಲ್ಲಿ ಧ್ಯಾನ ಮಾಡುತ್ತಿದ್ದಳು. ಅವಳ ಪವಿತ್ರ ವಿಧಿಗಳನ್ನು ಆಚರಿಸುವ ಮತ್ತು ತನ್ನದೇ ಆದ ತೇಜಸ್ಸಿನ ಕಾರಣದಿಂದಾಗಿ ಯಾವುದೇ ಜೀವಿಗಳಿಂದ ಅವಳನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಸೂರ್ಯ ಗಂಡು ಕುದುರೆಯ ರೂಪವನ್ನು ಧರಿಸಿ ಅವಳ ಬಳಿಗೆ ಬಂದನು. ಅವಳು ಕುದುರೆಯ ರೂಪದಲ್ಲಿ ನಿರ್ಭಯವಾಗಿ ಮೇಯುತ್ತಿದ್ದಳು. ಅವನು ತನ್ನ ಸ್ವಂತ ಗಂಡನಲ್ಲದೆ ವ್ಯಕ್ತಿಯಾಗಿರಬಹುದು ಎಂಬ ಅನುಮಾನದಿಂದ ಅವಳು ಚಡಪಡಿಕೆ
ಮಾಡಲು ಪ್ರಾರಂಭಿಸಿದಾಗ ಅವನು ತನ್ನ ಲೈಂಗಿಕ ಸಂಭೋಗವನ್ನು ಅವಳ ಬಾಯಿಯಲ್ಲಿಟ್ಟು ಹೊಂದಿದನು. ಅವಳು ತನ್ನ ಮೂಗಿನ ಹೊಳೆಗಳ ಮೂಲಕ ಸೂರ್ಯನ ವೀರ್ಯವನ್ನು ಹೊರಹಾಕಿದಳು. ಅದರಿಂದ 2 ಪುತ್ರರು ಅವಳ ಮೂಗಿನ ಹೊಳೆಗಳಿಂದ ಜನಿಸಿದರು ಮತ್ತು ಅದರಿಂದ ಅವರನ್ನು ಅಶ್ವಿನಿ ಕುಮಾರರು ಎಂದು ಕರೆಯಲಾಗಿತು. ನಂತರ ಅವರು ಅತ್ಯುತ್ತಮ ದೈವಿಕ ವೈದ್ಯರಾದರು. ಅವರನ್ನು ನಾಸತ್ಯ ಮತ್ತು ದಾಸರ ಎಂದು ಕರೆಯಲಾಯಿತು. ಅದರ ನಂತರ ಸೂರ್ಯ ತನ್ನ ಆಕರ್ಷಕ ರೂಪವನ್ನು ಸಂಜನಾಗೆ ಬಹಿರಂಗಪಡಿಸಿದನು. ತನ್ನ ಪತಿಯನ್ನು ಆಕರ್ಷಕ ರೂಪದಲ್ಲಿ ನೋಡಿದ ಸಂಜನಾ ಸಂತೋಷಗೊಂಡಳು. ಆದರೆ ಅವಳ ಮಗ ಯಮ ಅವನ ಚಟುವಟಿಕೆಯಿಂದಾಗಿ ತುಂಬಾ ದುಃಖಿತನಾದನು. ಅವನು ತನ್ನ ನೀತಿಯ ನಡತೆಯಿಂದ ತನ್ನ ಪ್ರಜೆಗಳನ್ನು ಸಂತೋಷಪಡಿಸಿದನು. ಆತನು ಧರ್ಮರಾಜನೆಂದು ಕರೆಯಲ್ಪಟ್ಟನು. ಅವನ ನೀತಿವಂತ ಚಟುವಟಿಕೆಗಳಿಂದ ಅವನು ಅತ್ಯಂತ ಪ್ರತಿಭಾವಂತನಾದನು ಮತ್ತು ಪಿತೃಗಳ ಆಧಿಪತ್ಯವನ್ನು ಮತ್ತು ಯಮಲೋಕ ಎಂದು ಕರೆಯಲ್ಪಡುವ ಪಾಲಕನ ಸ್ಥಾನವನ್ನು ಪಡೆದನು. ಪ್ರಸ್ತುತ ಈ ಬ್ರಹ್ಮಾಂಡವು ಭಗವಾನ್ ಸೂರ್ಯ ಮತ್ತು ಸಂಜನಾಳ ಮೊದಲ ಮಗ ವೈವಸ್ವತ ಮನುವಿನಿಂದ ಆಳ್ವಿಕೆ ನಡೆಸುತ್ತಿದೆ ಮತ್ತು ಮುಂದಿನ ಮನ್ವಂತರದಲ್ಲಿ ಇದು ಭಗವಾನ್ ಸೂರ್ಯ ಮತ್ತು ಛಾಯಾಳ ಮೊದಲ ಮಗ ಸಾವರ್ಣ ಮನುವಿನಿಂದ ಆಳಲ್ಪಡುತ್ತದೆ. ಸಾವರ್ಣನು ಸಾವರ್ಣಿ ಮನ್ವಂತರದಲ್ಲಿ ಭವಿಷ್ಯದ ಪ್ರಜಾಪತಿಯಾಗುತ್ತಾನೆ ಮತ್ತು ಇಂದಿಗೂ ಅವನು ಮೇರು ಪರ್ವತದ ಮೇಲೆ ತಪಸ್ಸು ಮಾಡುತ್ತಿದ್ದಾನೆ ಎಂದು ಹೇಳಲಾಗುತ್ತದೆ. ಸಾವರ್ಣನ ಕಿರಿಯ ಸಹೋದರ ಶನೈಶ್ಚರನು ಗ್ರಹದ ಸ್ಥಾನಮಾನವನ್ನು ಪಡೆದನು. ಸೂರ್ಯನ ಪುನರಾವರ್ತನೆಯೊಂದಿಗೆ ವಿಶ್ವಕರ್ಮನು ಅಸುರರನ್ನು ನಾಶ ಮಾಡಲು ವಿಷ್ಣುವಿನ ಚಕ್ರವನ್ನು ಅಭಿವೃದ್ಧಿಪಡಿಸಿದನು. ಆ ಅಸ್ತ್ರವು ಯುದ್ಧದಲ್ಲಿ ಎಂದಿಗೂ ವಿಫಲವಾಗುವುದಿಲ್ಲ. ಭಗವಾನ್ ಸೂರ್ಯನ ಕಿರಿಯ ಮಗಳು ಯಮುನಾ ಜಗತ್ತನ್ನು ಪವಿತ್ರಗೊಳಿಸುವ ಪ್ರಸಿದ್ಧ ಅದ್ಭುತವಾದ ಯಮುನಾ ನದಿಯಾದಳು. ಇದು ಬ್ರಹ್ಮಪುರಾಣದಲ್ಲಿ ಉಲ್ಲೇಖಿಸಲಾದ ಭಗವಾನ್ ಸೂರ್ಯನ ವಂಶದ ಬಗ್ಗೆ. ಇದನ್ನು ನಿರೂಪಿಸಿದ ನಂತರ ರೋಮಹರ್ಷಣ ಋಷಿಯು ಎಲ್ಲಾ ಋಷಿಗಳಿಗೆ ಹೇಳಿದನು. ದೇವತೆಗಳ ಮೂಲದ ಬಗ್ಗೆ ಈ ವೃತ್ತಾಂತವನ್ನು ಕೇಳುವ ಮತ್ತು ಅದನ್ನು ತನ್ನ ಸ್ಮರಣೆಯಲ್ಲಿ ಉಳಿಸಿಕೊಳ್ಳುವವನು ಮಹಾನ್ ಖ್ಯಾತಿಯನ್ನು ಪಡೆಯುತ್ತಾನೆ. ಪ್ರತಿಕೂಲತೆಗಳಲ್ಲಿ ತೊಡಗಿಸಿಕೊಂಡಾಗಲೂ ಅವನು ಅದರಿಂದ ಮುಕ್ತನಾಗುತ್ತಾನೆ. ಇದಿಷ್ಟು ಸೂರ್ಯನ ಕುಟುಂಬದ ಬಗ್ಗೆ. ಓಂ ಸೂರ್ಯಾಯ ನಮಃ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.